ಇವಾಗ ಏನ್ ಮಾಡ್ತಿದ್ದೀರಾ? ನುಗ್ಗೆ ಸೊಪ್ಪಿನ ಬಸ್ಸಾರು. ನುಗ್ಗೆ ಸೊಪ್ಪಿನ ಬಸ್ಸಾರು. ಇವಾಗ ಫಸ್ಟ್ ಏನ್ ಮಾಡ್ಬೇಕು? ಬೇಳೆ ಹಾಕ್ಬೇಕು. ಬೇಳೆ ಯಾವ್ದು? ಕಡಲೆ ಬೇಳೆನಾ? ತೊಗರಿ ಬೇಳೆ. ತೊಗರಿ ಬೇಳೆ ಹಾಕಿ ಬೇಳೆ ಬೆಂದಕ್ಕೆ ಸೊಪ್ಪ ಬಿಡ್ಸ್ ಮಡಿಕೊಂಡಿದಿ. ಎಲ್ಲ ತರದ ಅಡಿಗೆನು ಮಾಡ್ತೀನಿ. ಚಿತ್ರಾನ್ನ, ಮೊಸರನ್ನ, ಬಿರಿಯಾನಿ, ಪಲಾವ್ ಎಲ್ಲ ಮಾಡ್ತೀನಿ. ಆದ್ರೂ ಅಂತದ್ ಬೇಕು ಇಂತದ್ ಬೇಕು ಅಂತಾನೆ. ಉಂಡ್ಬಿಟ್ಟಂಗ ಅಯ್ಯೋ ಡಬಲ್ ಮೀನಿಂಗು ಸರ್. ಅಮ್ಮ ಇವಾಗ ಇದನ್ನ ವಾಶ್ ಮಾಡ್ಕೊಂಡಿದೀವಿ. ಅಯ್ಯೋ ಗಂಟೆ ಚುಟ್ಟೋದದ್ದು. ಹುಷಾರ ಅಜ್ಜಿ ಸೂಪರ್ ಆಗೈತೆ ಅಜ್ಜಿ. ಯಾಕವ ರಾಗಿಣಿ ಹಿಂಗ್ ಕೂತಿದ್ಯಾ? ಬಾ ಆಂಟಿ ಕುತ್ಕಂಟಿ. ಯಾಕೆ ಏನಾಯ್ತು? ಕುತ್ಕ ಹೇಳ್ತೀನಿ. ಯಾಕೆ ಏನಾಯ್ತು ಮಗ? ಏನಾರ ಅಂದ್ರ ಏನಾಯ್ತವ? ಅಯ್ಯೋ ಏನಂತ ಹೇಳಲ್ಲ ಆಂಟಿ. ನನ್ ಗಂಡ ಏನ್ ಮಾಡಕ್ ಹೋದ್ರು ಬೈತಾನೆ. ಅಡ್ಜಸ್ಟ್ ಮಾಡ್ಕೋಬೇಕು. ಏನಕ್ ಬೇಜಾರ್ ಮಾಡ್ಕೊತಾನೆ? ಏನ್ ಮಾಡ್ದೆ? ನೀನೇನ್ ತಪ್ಪು ಮಾಡ್ದೆ? ನಾನು ನೋಡ್ರಿ ತಪ್ಪು ಮಾಡೋಳ್ ತರ ಕಾಣಿಸ್ತೀನ? ಇಲ್ಲ, ನೀನ್ ನೋಡಿದ್ರೆ ತುಂಬಾ ಒಳ್ಳೆ ಹುಡುಗಿ. ಮತ್ತಿನ್ನೇನು ನುಗ್ಗೆಕಾಯಿ ಸಾರ್ ಮಾಡು ಅಂತ ಅಂದ. 10 ರೂಪಾಯಿಗೆ 1 ನುಗ್ಗೆಕಾಯಿ ಆದ್ರೂ ತೊಂದ್ರೆ ಇಲ್ಲ ಅಂತ 10 ತಂದ್ಬಿಟ್ಟು ನುಗ್ಗೆಕಾಯಿ ಸಾರ್ ಮಾಡಿ ಮಡಗ್ದೆ. ಪಲ್ಯ ಮಾಡು ಅಂದ, ಪಲ್ಯ ಮಾಡಿ ಮಡಗ್ದೆ. ನುಗ್ಗೆಕಾಯಿ ಸುಕ್ಕ ಮಾಡು ಅಂದ, ಸುಕ್ಕ ಮಾಡಿ ಮಡಗ್ದೆ. ನುಗ್ಗೆಕಾಯಿಲಿ ಏನೇನ್ ಬೇಕು ಎಲ್ಲದೂ ಮಾಡಿ ಮಡಗ್ದೆ. ನುಗ್ಗೆಕಾಯಿ ಸೊಪ್ಪಿನ ಬಸ್ಸಾರ್ ಮಾಡು ಅಂತಾನೆ. ಅದಕ್ಕೆ ಚಿಂತೆ ಮಾಡ್ತೀಯ? ನಾನ್ ಇಲ್ವೇ? ನಾನ್ ಮಾಡ್ಕೊಡ್ತೀನಿ ಬಾ. ನಮ್ಮ ಅವ್ವ ಅಲ್ಲ ಐತೆ ಹೇಳ್ಕೊಡ್ತದೆ. ನುಗ್ಗೆಕಾಯಿ ಸೊಪ್ಪಿಂದು ಮಾಡಾರೆ. ನುಗ್ಗೆಕಾಯಿ ಸೊಪ್ಪಲ್ಲಿ ಬಸ್ಸಾರು, ಮೊಟ್ಟೆ ಹುರ್ದಿ ಪಲ್ಯ ಎಲ್ಲ ಹಾಕಿ ನುಗ್ಗೆಕಾಯಿ ಸೊಪ್ಪು ಬಸ್ಸಾರ್ ಮಾಡಿ ಕೊಡ್ತೀನಿ ಬಾ. ಅದಕ್ಕೆ ಚಿಂತೆ ಮಾಡಿ ನಿನ್ ಗಂಡನ್ ಕೊಡುವೆ. ನಂಗೆ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ ಬಾ. ಸ್ವಲ್ಪ ಅವಾಗಾದ್ರೂ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಆಯ್ತು, ನಾನ್ ಇರುವಾಗ ಯಾಕೆ ಎದ್ರಕಂದಿ ನೀನು? ಆಮೇಲೆ ಅದು ಇದು ಏನೇನೋ ಅದು ಮಾಡು ಇದು ಮಾಡು ಅಂತ ಅಂತಾನೆ ಇರ್ತಾನೆ. ಅದಕ್ ತಲೆ ಕೆಡ್ಸ್ಕೊಬೇಡ ನೀನು. ನಾನ್ ಮಾಡ್ಕೊಡ್ತೀನಿ ಬಾ, ಎದರ್ಕಬೇಡ. ಸರಿ. ಬೇಜಾರ್ ಬಂದ್ಬಿಟ್ಟದೆ ಆಂಟಿ. ಆಯ್ತಪ್ಪ, ಎದರ್ಕಬೇಡ. ಹೇಳ್ಬೇಡ, ಸುಮ್ಮನೆ ಅಷ್ಟೇ ಅಳದು. ಬನ್ನಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾಣ. ಅದು ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅಜ್ಜಿ ಚೆನ್ನಾಗಿದ್ದೀರೋ? ಚೆನ್ನಾಗಿ ಕಣವ. ಆದ್ರೆ ನಾನೇ ಚೆನ್ನಾಗಿಲ್ಲ. ಯಾಕಂತೆ? ಗಂಡಂಗ್ ನಾನು ಏನ್ ಮಾಡಿದ್ರು ತಪ್ಪು, ಬರೀ ಬೈತಾನೆ ಇರ್ತೀನಿ. ಯಾಕವಂತ ಚಂದುಳಿ ಚಲುವಾಗಿ ಹಂಗ್ ಮಾಡೋನು? ಬ್ಯೂಟಿಫುಲ್ ಪೀಸ್ ನಮ್ಮ ಏರಿಯಾಗ್ ಬಂದು. ಎಲ್ಲ ತರದ ಅಡಿಗೆನು ಮಾಡ್ತೀನಿ. ಚಿತ್ರಾನ್ನ, ಮೊಸರನ್ನ, ಬಿರಿಯಾನಿ, ಪಲಾವ್ ಎಲ್ಲ ಮಾಡ್ತೀನಿ. ಆದ್ರೂ ಅಂತದ್ ಬೇಕು ಇಂತದ್ ಬೇಕು ಅಂತಾನೆ. ಉಂಡ್ಬಿಟ್ಟಂಗ ಅಯ್ಯೋ ಡಬಲ್ ಮೀನಿಂಗು ಸರ್. ಉಣ್ಬಿಟ್ಟು ಹಂಗ ಆಡ್ತಾನೆ. ಸರಿಯೇ? ಏನ್ ಮಾಡ್ಬೇಕು? ಏನ್ ಮಾಡಿ ಅದಕ್ಕೆ ನೀನು ಕೇಳು. ಯಾಕೆ ಹಿಂಗ್ ಮಾಡಿ ನಾನು ನಿಂತೊಳಗೆ ಹಿಂಗ್ ಮಾಡ್ತೀಯಲ್ಲ ಯಾಕೆ ಅಂತ ಕೇಳು. ಎದರ್ಕಬೇಡ. ಕೇಳಿದ್ರು ಹೊಡೆದ್ಬಿಟ್ರೆ? ಯಾಕೆ ಹೊಡ್ದಾನು? ಹೊಡಿಯಕ್ಕಿಲ್ವೇ? ಅದು ರೂಲ್ಸೇ ಇಲ್ಲ ಈಗ. ರೂಲ್ಸೇ ಇಲ್ಲ ಈಗ? ಇಲ್ಲ, ಹೆಣ್ಮಕ್ಳು ಹೊಡಿಬಾರ್ದು. ಏನ್ ಮಾಡ್ಬಿಡ್ತಾರೆ? ಕಂಡವ್ರ ಹೆಣ್ಮಕ್ಳು ಹಂಗೆ ಬಂದಾರೆ. ಮತ್ತೆ ಅವ್ರಪ್ಪ ಅವ್ರು ಸಾಕಿರೋ ಮಗಳು, ನಾವು ಸಾಕಿರೋದು. ಮತ್ತಿನ್ನೇನು? ನೋಡಜ್ಜಿ ಹೆಂಗೆ ಎಷ್ಟ್ ಮಾಡ್ತಾನೆ. ಮತ್ತೆ ಬೇಡ ಬೇಡ. ನಮ್ಮ ಅತ್ತೆ ಮಾವ ಒಳ್ಳೆಯವ್ರು. ಅತ್ತೆ ಮಾವ ಒಳ್ಳೆಯವ್ರ ಆದ್ರೆ ತುಯ್ಕತ್ತದ್ ಬಿಡು. ಇವನೇ ಸ್ವಲ್ಪ ಕುಯಿಂಕ್ ನನ್ ಮಗ. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಸರೋಯ್ತ ನಾಳೆ ದಿನ ಬಿಡು. ಕುಟ್ರೆ ಮಕ್ಳಿಲ್ವವ? ಎಲ್ಲ ನಾನ್ ಏನ್ ಮಾಡಿದ್ರು ಜಗಳ ಆಡ್ತಾನೆ ಅಂದ್ರೆ ಮಕ್ಳಲ್ಲಿಂದ ಆದದು. ಯಾಕಜ್ಜಿ ನಗಾಡ್ತಿದ್ಯಾ? ಯಾಕೆ ನಗಾಡ್ತಿದ್ಯಾ? ಮಕ್ಳಂಗದವ. ಇವಾಗ ಏನ್ ಮಾಡ್ತಿದ್ದೀರಾ? ನುಗ್ಗೆ ಸೊಪ್ಪಿನ ಬಸ್ಸಾರು. ನುಗ್ಗೆ ಸೊಪ್ಪಿನ ಬಸ್ಸಾರು. ಇವಾಗ ಫಸ್ಟ್ ಏನ್ ಮಾಡ್ಬೇಕು? ಬೇಳೆ ಹಾಕ್ಬೇಕು. ಬೇಳೆ ಯಾವ್ದು? ಕಡಲೆ ಬೇಳೆನಾ? ತೊಗರಿ ಬೇಳೆ. ತೊಗರಿ ಬೇಳೆ ಹಾಕಿ ಬೇಳೆ ಬೆಂದಕ್ಕೆ ಸೊಪ್ಪ ಬಿಡ್ಸ್ ಮಡಿಕೊಂಡಿದಿ. ತೊಳೆದಿ ಬೇಳೆ ಜೊತೆಲಿ ಬೇಳೆ ಹೊಸಿ ಬೆಂದಾದ್ಮೇಲೆ ಸೊಪ್ಪು ತುಂಬಿ 2 ಜೊತೆಲಿ ಬೇಯಿಸ್ಬೇಕು. ಈಗ ಫಸ್ಟ್ ಇದಾಕ್ಬೇಕಾ? ಹಾಕನ? ನೀರ್ ಸ್ವಲ್ಪ ಕಾಯ್ಬೇಕು. ತಣ್ಣೀರ್ ಹಾಕ್ಬಿಟ್ರೆ ಚಿಲ್ತ್ಕೊತವೆ. ತೊಳೆದ್ ಹಾಕ್ಬೇಕಾ? ಬೇಳೆ ಹಂಗೆ ಕೊಡಿ, ನಾವೆಲ್ಲ ಮಾಡ್ತೀನಿ, ತೊಳಿತೀನಿ. ಈಗ ಅಸ್ಮಾನದಲ್ಲಿ ಮಾಡು ಇರ್ತೀಗ. ಯಾಕವ ಹಂಗ್ ಮಾಡ? ಮತ್ತೆ ಎಲ್ಲ ಮಾಡ್ತೀನಿ ಅಜ್ಜಿ. ನಾನು ತೊಳೆಯೋದು, ಬಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ಮಾಡ್ತೀನಿ. ಎಲ್ಲಾನು ಮಾಡು ಇರ್ತೀಗೆ. ಚಿಲ್ದಂಗ್ ಮಡಿ ಕಳ್ಕಿಲ್ವವ? ತೊಳೆಯೋದು, ಬಳೆಯೋದು ಎಲ್ಲ ಮಾಡ್ತೀನಿ ಅಜ್ಜಿ ನಾನು. ಅವ್ನ್ ಬಟ್ಟೆ ಬರೀ ಎಲ್ಲ ತೊಳಿತೀನಿ. ಏನ್ ತೊಳೆದ್ರು ಹೊಸ ಬಟ್ಟೆ ಅನ್ಬೇಕು ಹಂಗ್ ತೊಳಿತೀನಿ. ಮತ್ತಿನ್ಯಾಕವ ಹಂಗ ಆಡಾರು? ಹಂಗೆ ಅವನಿಗೊಂಥರ ಸುಮಾನ ಸೋಮಾನತ್ತದೆ. ಪರ್ವಾಗಿಲ್ವೇ? ಅದೇನು ಅಂತಾರಲ್ಲ ನಿಮ್ ಕಡೆ,
ಸುಂಡು ಸುಮಾನ್ ಗಂಜಿ ತಪ್ಪ ಗಂಜ್ಗುಳಿಗೆ ಹೋಗ್ಬಿಡ್ತಂತೆ. ಹಂಗೆ ಆ. ಹಂಗಂದ್ರೆ ಏನು ಗಂಜ್ಗುಳಿ ಅಂದ್ರೆ ಸುಂಡನ್ ಸುಮಾನ್ ಹೊತ್ತಿ ಗಂಜಿ ಒಳಕ್ ಹೋಗಿ ಬಿದೈತಂತೆ. ಹಾ ಹಂಗಂದ್ರೆ ಏನ್ ಅರ್ಥ ಏನು ಆಮೇಲೆ ಪಣಕ ನಾರ್ತಿತ್ತಂತೆ. ಏನು ಸುಂಡು ಸುಂಡ ಅಂದ್ರೆ ಏನ್ ಹೇಳಿ ಇಲಿ ಇಲಿ ಹಂಗ ಅವ್ನು 2 ದಿನ ಆಡ್ತಾನೆ ಸುಮ್ಗ ಆಯ್ತಾನೆ. ಸುಮ್ನೆ ಆಯ್ತಾನೆ ಅಷ್ಟೇ ನೀ ಎದರ್ಕಬೇಡ. ಅವನನ್ನ ಹೊಲಸ್ಕೋಬೇಕು ಅಂದ್ರೆ ನಾ ಏನ್ ಮಾಡ್ಬೇಕು ಯಾವ ದೇವ್ರಿಗ್ ಹೋದಿ ಏನು ಮಾಡ್ಬೇಡ. ನಿನ್ ಗಂಡನ್ನ ಹೊಲಸ್ಕಂದಿ ಅವ್ನ ಹೇಳ್ದಂಗೆ ಕೇಳ್ಕಂದಿ ಅವನಂತಿನೇ ಹೊಂಟೋದ್ರೆ ಸಂಸಾರ ಸುರೈತ. ಗಂಡನ್ ಹೊಲ್ಸ್ಕೊಳಕ್ ಯಾವ್ದಾರು ಹಾಡಿದ್ದದೆ ಹಾಡು ಹಾಡು ಗಂಡನ್ ಹೊಲ್ಸ್ಕೊಳಕ್ಕೆ ಆಡ್ಬೇಕು. ಅವನಲ್ಲಿ ಯಾವ ಆಡಿದ್ದದು ನೀನೆ ಒಯ್ನ ಚೈನ ಮಾಡ್ಕೊಂಡ್ ಚೆನ್ನಾಗ್ ಒಗ್ಗಿಸ್ಕೋಬೇಕು. ನಾ ಎಲ್ಲ ಮಾಡಿದ್ರು ಅವ್ನು ಕೇಳಲ್ವಲ್ಲ ಏನ್ ಯಾಕೆ ಮಾಡೋದು? ಕೇಳಲ್ಲ? ಮುನ್ಸ್ಕೊಂಡಿದ್ರೆ ಯಾಕೆ ಮುನ್ಸ್ಕೊಂಡಿದ್ದಿ? ನನ್ಗೇನು ಗೇಮೆ ಮಾಡಿದ್ರಿ ನಾ ತಂದ್ ಮಾಡಲ್ ನೀನ್ ಹೇಳ್ದಂಗೆ ಅದ್ ಕೇಳು. ನಾ ಸ್ವಲ್ಪ ಮಾತಾಡೋದ್ ಕಮ್ಮಿ ಯಾಕೆ ಎದ್ರಕಂದಿಯ? ಎದ್ರಿಕೆ ಮಾತ್ ಕಮ್ಮಿ ಮಾಡ್ಬೇಡ್ದು. ಹೆಣ್ಮಕ್ಳು ಯಾಕೋ ಹಿಂದಿರಿಕಂಡ್ ಮಾತಾಡ್ತಾಳೆ ಅಂತ ಅವನೇ ಸರ ಹೋಯ್ತಾನೆ. ಹೌದಾ ಹ್ಮ್ ಸರಿ ನಂಗೆ ಏನಾದ್ರು ಒಂದ್ ಹಾಡು ಹೇಳ್ಕೊಡ್ರಿ ಅವ್ನಿಗೆ ಹೇಳಕ್ಕೆ. ಏನ್ ಹೇಳನಿ? ನನ್ ಗಂಡಗೆ ಏನಾದ್ರು ನಾನು ಹಾಡು ಹೇಳ್ಬೇಕು ಯಾವ್ದಾದ್ರು ಒಂದ್ ಹಾಡು ಹೇಳ್ಕೊಡ್ರಿ. ಕಲ್ಯಾಣ ನೀರೇ ಕಾರುಣ್ಯ ಮೂರ್ತಿಗೆ ಕಲ್ಯಾಣ ನೀರೇ ಜನರೆಲ್ಲ ಕಲ್ಯಾಣವೇ ಗೌರಿ ಕಲ್ಯಾಣವೇ. ಆಹಾ. ಇವ್ರಿಬ್ರು ಹೇಳ್ರಿ ಬಾವ. ಎಳ್ಳು ಜೀರಿಗೆ ನಾಲೆ ನಿನ್ ಕೈ ತುಂಬ ಚೆಲ್ಲಮ್ಮ ನಿನ್ನ ಪೊರಸರುಗೆ ಕಲ್ಯಾಣವೇ ಗೌರಿ ಕಲ್ಯಾಣವೇ. ಆಹಾ ಚೆಲ್ಲಮ್ಮ ನಿನ್ನ ಪೊರಸರ ಮಂಡೆ ಮ್ಯಾಲೆ ಎಲ್ಲ ಧಾನ್ಯವೋ ಬೆಳೆಯಲಂದು ಕಲ್ಯಾಣವೇ ಗೌರಿ ಕಲ್ಯಾಣವೇ. ಅಕ್ಕಿ ಜಿರಿಗೆ ಕೊಳೆ ಕೈ ತುಂಬ ಬಿತ್ತಮ್ಮ ನಿನ್ನ ಪುರಸರುಗೆ ಕಲ್ಯಾಣವೇ ಗೌರಿ ಕಲ್ಯಾಣವೇ. ಮಾಲೆ ಕೊಡ್ಬಾರೋ ಮಾಡಿಸಿರಿ ಓಟು ಮಾಲೆ ಕೊರಳಿಗೆ ಅಲ್ಲವಲ್ಲೋ ಕಲ್ಯಾಣವೇ ಗೌರಿ ಕಲ್ಯಾಣವೇ. ಮಾಲೆ ಕೊರಳಿಗೆ ಅಲ್ಲವಲ್ಲ ಮೈಸೂರ ರಾಜು ಮಲ್ಲಿಗೆ ಬರಬೇಕು ಕಲ್ಯಾಣವೇ ಗೌರಿ ಕಲ್ಯಾಣವೇ. ಆಹಾ ಇವಾಗ ಈ ನೀರಿಗೆ ಬೆಳೆ ಹಾಕನ ಹಾಕಿ ಬೇಲಿ. ಅಜ್ಜಿ ಇಷ್ಟುದ್ದ ಹಾಡು ಹೆಂಗ್ ಅಕ್ಕೈತೆ? ನಾವ್ ಹೇಳ್ತೀವ್ ಕಣವ. ಓ ನಿಮ್ಗೆ ಎಷ್ಟು ವರ್ಷ? ಆ? ನಿಮ್ಗೆ ಎಷ್ಟು ವರ್ಷ? ಎಷ್ಟೋ ನನಗ್ ಗೊತ್ತಿಲ್ಲ, ನನ್ ಮಕ್ಳಿಗೆ ಗೊತ್ತು ಕಂತಾಯಿ. 75 ವರ್ಷ. 75 ವರ್ಷನ? 75 ವರ್ಷ. ಫಸ್ಟ್ ನಮ್ಮ ಅವ್ವ ಆಡ್ತಿತ್ತು. ಓ ನಮ್ಮ ಅವ್ವ ಆಲಮ್ಮ ಅಂತ ಅವ್ರುನು ಹಾಡಾಡೋರು. ಓಕೆ ಫಂಕ್ಷನ್ಗೆಲ್ಲ ಹೋಗುರು. ಹಾ ಅವ್ರ ಹತ್ರ ನಮ್ಮವ್ವ ಕಲ್ತ್ಕತ್ತು. ನಮ್ಮವ್ವರ ಹಂಗೆಲ್ಲ ಫಂಕ್ಷನ್ಗೆ ಹೋಯ್ತಿರ್ಲಿಲ್ಲ. ನಮ್ಮವ್ವ ಊರ್ಗಳಲ್ಲಿ ಹೋಯ್ತಿದ್ರು. ನಮ್ಮವ್ವ ಕಲ್ತ್ಕೊಂಡ್ ಆದ್ಮೇಲೆ ನಾವ್ ಕಲ್ತ್ಕೊಂಡಿ ನಾವ್ ಆಡ್ತೀವಿ. ನಾನು ಆಕಾಶವಾಣಿಗೆ ಹೋಗಿವ್ನಿ ಬೆಂಗಳೂರಲ್ಲಿ. ಆಕಾಶವಾಣಿ ಹಾಡಿದ್ದೀರಾ? ಹಾ ಹಾ ಆಕಾಶವಾಣಿಗೆ ಹೋಗಿವ್ನಿ. ಜಂಪದ್ ಲೋಕದಲ್ಲಿ ಪ್ಲೇಟ್ ಕೊಟ್ಟವ್ರೆ. ಜನಪದ ಸೀರೆ ಲೋಕದಲ್ಲಿ ರಾವ್ಕೆ. ಪ್ರೈಸ್ ಕೊಟ್ಟವ್ರೆ. ಸೀರೆ ರಾವ್ಕೆ 5,000 ರೂಪಾಯಿ ಬಹುಮಾನ ಕೊಟ್ಟವ್ರು ನನಗೆ. ನೋಡಿದ್ರಾ? ಹಾ ಚಿನ್ಚಿನ್ಗಿರಿ ಗುರುಗಳು ಹಾ ಸನ್ಮಾನ ಮಾಡವ್ರೆ. ಅವರು ಸನ್ಮಾನ ಮಾಡವ್ರ? ಹಾ ಗುಡ್ ನಮ್ಮ ಮನೇಲಿ ಪೋಟ್ಗಳು ಮಾಡವ್ರೆ. ಸೂಪರ್ ಅಜ್ಜಿ ನೀವು ಸೂಪರ್. ಅದನ್ನು ತೊಳ್ಕೊಬೇಕಾ ಸೊಪ್ಪನುವೆ? ಕೊಡಿ ನಾನು ತೊಳ್ಕೊಡ್ತೀನಿ. ನೀವ್ ಯಾಕೆ ಕಷ್ಟ ಪಡ್ತೀರಾ? ಕೊಡಿ ನೀರ್ ಬೇಕು ಇನ್ನುವೆ. ಇಲ್ಲಿ ನಾನು ಅಲ್ಲೇ ತೊಳ್ಕೊ ಬಂದಿದ್ರೆ ಆಯ್ತಿರ್ಲಿಲ್ವದ? ಬಾಂಡ್ಲಿ ದೊಡ್ಡ ಬಾಂಡ್ಲಿ ದೊಡ್ಡ ಬಾಂಡ್ಲಿ ಟೊಮೆಟೊ ಹಾಕ್ಬೇಕು ಅದಕ್ಕೆ. ಬಸ್ಸಾರು ಟಮಟೆ ಹಣ್ಣು ಈಗ ಮಿಕ್ಸಿಲಿ ರುಬ್ಬುವಷ್ಟು ಇಲ್ವಲ್ಲ, ಹಾ ಟಮಟೆ ಹಣ್ಣು ಬೇಯಿಸ್ಕೊಬಿಟ್ಟು ದೊಡ್ಡ ಬಾಂಡ್ಲಿಗೆ ಹಾಕಿ ತೊಳ್ಕೊ ಬನ್ನಿ ಅಂತ ಕೊಡವ ಅಲ್ಲಿಗೆ ಮಾಡ್ಬಿಟ್ಟು ಒಗ್ಗರಣೆ ಇರಿ ಅಜ್ಜಿ ಇರಿ. ಹಾ ಇವಾಗ ಇದಕ್ಕೆ ಟೊಮೆಟೊ ಹಣ್ಣು ಹಾಕ್ಬೇಕಾ? ಹಾಕ್ಬೇಕು. ಯಾಕೆ? ಟಮಟೆ ಹಣ್ಣು ಬಾಯಿ ರುಚಿ ಆಗ್ಬೇಕಲ್ಲ. ರುಚಿ ಆಗ್ಬೇಕು. ಹಾ ಬೇಯಿಸಿ ತಗೋಬೇಕು. ಎಲ್ಲಾನು ಮಿಕ್ಸಟ್ ಮಾಡಿ ಊದಿ ಮಳ್ಳಿಸ್ಬೇಕು ಒಗ್ಗರಣೆ ಹಾಕಿ. ಮಳ್ಳಿಸ್ಬೇಕು ಅಂದ್ರೆ ಏನು? ಕೊತ್ತ 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 ಮಳ್ತದಲ್ಲ ಅದು. ಕುದಿಬೇಕು ಅದಕ್ಕೆ ಮಳ್ಳಿಸ್ಬೇಕು ಅಂತ ಅಂತಾರೆ. ಸರಿ ಇದನ್ನ ಆ ನೀರ್ ಕೊಡಿ, ಇದನ್ನ ತೊಳೆದ್ಬಿಡ್ತೀನಿ. ನೀರ್ ಸಾಲುದಿಲ್ಲ, ಅಲ್ಲಿ ಕೊಟ್ಟು ಕಳ್ಸಿ ತೊಳ್ಕೊಬಿಡ್ತಾರೆ. ಹೌದಾ? ಒಸಿಯದೆ ನೀರ್ ಸಾಲುದಿಲ್ಲ. ಅಮ್ಮ ಇವಾಗ ಇದನ್ನ ವಾಶ್ ಮಾಡ್ಕೊಂಡಿದೀವಿ ಸಾಕು. ಇದನ್ನ ಅಯ್ಯೋ ಹಾಕು, ರವೆ ಹೊಡೈತದೆ ಅಲ್ಲಿ. ಇಲ್ಲ ಮೆಲ್ಗಾಕವ ಅದಕ್ಕೆ ನಿನ್ ಗಂಡ ಬೈದು. ಇವಾಗ ಇದನ್ನ ಬೇಯಿಸ್ಕೋಬೇಕು. ಇದಕ್ಕೆ ಉಪ್ಪು ಏನಾದ್ರು ಹಾಕ್ಬೇಕಾ? ಹಾಕ್ಬೇಕು. ಹಾಕವ. ಹಾಕಿಸ್ತೀನಿ.
ಏನ್ ಹಾಕ್ಬೇಕು? ಉಪ್ಪು ಹಾಕ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಇದಕ್ಕೆ ಬೇಳೆ, ಟೊಮೆಟೊ, ಆಮೇಲೆ ಸೊಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು. ಬಿಸಾಕತ್ತಾಗ ಸಾಕು. ಎಷ್ಟು ತಿಂದಿರಿ, ಹೊಸ ತಿಂದ್ರೆ ಆಯ್ತತಿ. ಹಾಕು ಉಪ್ಪ. ಹಾಕಿ. ಈಗ ಕಲ್ತ್ಕೊಳ್ಳಿಲ್ವೇ ಮತ್ತೆ? ಎಷ್ಟು ಕಲ್ತ್ಕೊಂಡು ಇವಾಗ ಇಷ್ಟೇನಾ ಇದಕ್ಕೆ? ಅಷ್ಟೇ. ಅದಕ್ಕೆ ಈಗ ಅದು ಬೇಯಲಿ. ಮುಚ್ಚಿ ಏನಾದ್ರು ಹೇಳ್ತೀನಿ. ಮುಚ್ತೀನಿ. ಉರಿ ಒಳಗ್ ತಗೊಳ್ಳಿ ನುಗ್ಗೆ ಸೊಪ್ಪಿಗೆ ಮುಚ್ಚಬಾರ್ದು. ಮುಚ್ಚಬಾರ್ದಾ? ನುಗ್ಗೆ ಸೊಪ್ಪು ಮುಚ್ಚಿದ್ರೆ ಕೈ ಹೊಡಿತದೆ. ವಾ, ಹಂಗೆ ಬೇಯಿಸ್ಬೇಕು. ಹಂಗೆ. ನಿಮ್ಮ ಅತ್ತೆ ಮಾವು ಮಾಡುದು ನೋಡ್ಕೊಳ್ಳಿ. ನಿಮ್ಮ ಅತ್ತೆ ಮಾಡುತ್ತಾವು. ನಮ್ಮ ಅತ್ತೆ ಇಂಥವೆಲ್ಲ ಎಲ್ ಮಾಡ್ಯಾಳು? ಪ್ಯಾಸನ್ ನನ್ ಮಗಳೋಳು. ಬರೀ ಆರ್ಡರ್ ಮಾಡ್ಕೊಂಡ್ ತಿಂತಾಳೆ ಹೊರಗಡೆದ. ಕಾಸಿದ್ದದೇನೋ ತಿಂತಾರ. ನೋಡು, ಕಾಸು ಜೋರಾಗಿದ್ದದೇನೋ. ಜೋರಾಗಿ ಮಡ್ಗೋಳ ಅಜ್ಜಿ. ಈ ಊರಲ್ಲಿ ಒಂದ್ 4 ಎಕರೆ ತೋಟ ಅದೇ. ಅವ್ರ ಗಂಡನ ಮನೆ ಒಂದ್ 4 ಎಕರೆ ತೋಟ ಅದೇ. ಅಷ್ಟಿದ್ರೆ ಮತ್ತೆ ಹಿಂಗ ಆಡ್ದೆ ಏನ್ ಮಾಡಾಳು? ಮತ್ತೆ ಸರಿಯಾದ ಕುಳ್ದ್ ಮಗಳು ಹಂಗ ಆಡ್ತಾಳೆ. ನಿನ್ ತಕೊಂಡೋಗ್ ತಗ್ಲಾಕ್ಬಿಟ್ರು. ನೋಡಚ್ಚಿ ನಾನು ಸರಿಗಿಲ್ಲ ಒಟ್ಟೂರಿಸುದು. ಏನ್ ಮಾಡೋದು? ನನ್ ತಗೊಂಡೋಗ ಅಂತವ. ಅಯ್ಯೋ ಪಾಪ ಸುಮ್ಮಿರೋವ. ಓಸಿ ಕಷ್ಟವವ್ವ ನಿನ್ಗೆ. ಅಳ್ಬೇಡ, ಸುಮ್ನಿರವ್ವ. ಆಯ್ತು, ಸಮಾಧಾನ ಮಾಡ್ಕೋ. ಓಸಿ ಕಷ್ಟವವ್ವ, ಬಾಳ ಕಷ್ಟ ಅನ್ಭೋಗ್ಸಿದ್ದಿ ಕಣವ. ಮತ್ತಜ್ಜಿ ದೊಡ್ಡವ್ರ ಮನೆಗೆ ಏನ್ ಕೊಟ್ರಂತೆ, ತಾಯಿ ತಂದೆ ಅವ್ರು ಅನುಕೂಲ ಆಗಿದ್ರಂತೆ. ಅಣ್ಣ ನೋಡಕ್ ಹೋದ್ನಂತೆ ತಂಗಿಯ. ನೋಡಕ್ ಹೋಯ್ತ್ಲೆ, ಏನವ ತಾಯಿ ಚೆನ್ನಾಗಿದ್ಯೇನವ, ಏನವ ಹೆಂಗವ ಅಂತ ಕೇಳ್ದನಂತೆ. ಅವಳೇನ್ ಹೇಳಿದ್ಲ ಅಂತ ಅಣ್ಣನಿಗೆ, ಅಯ್ಯೋ ಚೆನ್ನಾಗಿ ಕಣಣ್ಣ, ಮೊಳ್ಸಂದ್ ಗೇಟ್ ಹೊಡ್ದಂಗೆ ಏನ್ಲಂತೆ. ಏನು ಮೊಳ್ಸಂದ್ ಗೇಟ್ ಹೊಡ್ದಂಗೆ ಏನ್ಲಂತೆ? ಮೊಳ್ಸಂದ್ ಗೇಟ್ ಹೊಡ್ದಂಗೆ ಅಂದ್ರೆ ಮೊಣಕೈ ಗೇಟ್ ತಾಗ್ದಂಗ್ ಗೇಟ್ ಆಗ್ದಂಗೆ ಚೆನ್ನಾಗಿ ಕಣಣ್ಣ ಅಂದ್ಲಂತೆ. ಅವಳ ಕಷ್ಟ ಏನಿತ್ತು ಏನು ಅಂತ ಅಣ್ಣ ಹೊಂಟು ಬಂದ ಕೇಳ್ಕಂದಿ. ಉಣ್ಲೇ ಇಲ್ವೋ ಹೊಂಟು ಬಂದ ಅಣ್ಣ. ಬಂದಂತೆ ಅದು ಇದು ಏನೋ ಕೆಲಸ ಮಾಡ್ತಿದ್ನಂತೆ. ಕೆಲಸ ಮಾಡ್ತಿದ್ಲೆ ಒಂದ್ ಗೋಡೆಗೋ ಪಾಡೆಗೋ ಮೊಳ್ಸಂದ್ ಹೊಡೆದ್ ಬಿಡ್ತ ಅವನ್ಗೆ. ಅಯ್ಯೋ. ಆಗ ಆ ಮೊಳ್ಸಂದೆಲ್ಲ ನೋವಾಗೋಯ್ತಂತೆ. ಆಗ ಅವನ್ ಹೇಳಿದ್ನಂತೆ, ಓಹೋ ಮೊಳ್ಸಂದ್ ಗೀಟ್ ಹೊಡಿದಂಗೆ ನನ್ ತಂಗಿ ಹಂಗಂದ್ಲು. ನನ್ ತಂಗಿಗೆ ಏನ್ ನೋವಿದ್ದದೋ, ನನಗ್ ಮೊಳ್ಸಂದ್ ಗೇಟ್ ಹೊಡಿತ್ಲೆ ಇಷ್ಟು ನೋವು ಆಯ್ತಲ್ಲ ನನ್ಗೆ, ನನ್ ತಂಗಿಗೂ ಅಷ್ಟೇ ನೋವು ಇರ್ಬೋದು ಅಂತ ಹೋದ್ನಂತೆ. ತಂಗಿ ಕೇಳುಕೆ. ಆಗ ಅವಳು ಎಲ್ಲ ಹೇಳಿದ್ಲಂತೆ, ಅತ್ತೆ ಮಾವ ಬೈಯುದು, ಹೊಡೋದು, ಗಂಡ ಆಜ್ಞೆ ಕೊಡೋದು ಎಲ್ಲಾನು ಆಗ ಹೇಳಿದ್ಲಂತೆ. ಕರ್ಕ ಬಂದು ಇರ್ಸ್ಕೊಂಡು ಇದ್ದಿ ಬುದ್ಧಿ ಹೇಳಿ ಕಳ್ಸಿದ್ರಂತೆ. ನೋಡಿದ್ರ? ಅದಕ್ಕೆ ಮೊಳ್ಸಂದ್ ಏಟ್ ಹೊಡ್ದಂಗ್ ಚೆನ್ನಾಗಿ ಕಣವ ಅನ್ನೋದು ಕಣವ. ಕಷ್ಟ ಸುಖನೆಲ್ಲ ಅನುಭವಿಸ್ಬೇಕನವ ಹೆಣ್ಮಕ್ಳು. ನಾನು ಅಷ್ಟು ಮೊಳ್ಸಂದ್ ಗೇಟ್ ಹೊಡೆದ್ ಬಿಡವ, ಚೆನ್ನಾಗಿ ನೇಸಿದಿ ಬಿಡ. ಅರ್ಥ ಆಯ್ತು ನಿಮ್ಗಳಿಗೆ? ಅಂದ್ರೆ ಮೊಣಕೈ ಗೇಟ್ ಏನಾದ್ರು ತಾಗಿದ್ರೆ ಜೀವ ಹೋದಂಗ ಆಗತ್ತೆ. ಆಯ್ತದೆ. ಅವಳು ಅಣ್ಣಂಗ್ ಆತರ ಹಿಂಡ್ ಕೊಟ್ಟಿದ್ದಾಳೆ ನನಗೆ. ಹಿಂಗ ಅವಳು ಕಷ್ಟ ಸುಖ ಹೇಳಿಲ್ಲ, ಜಗಳಕ್ಕಾಯ್ತಾನೆ ಅಂತ. ಈ ತರ ಅವಳು ಅಂತ ಅಂದವಳೆ. ಗುಟ್ಟಲ್ಲಿ ಹೇಳಿದ್ಲು ನೋವ. ಅವನು ಇಲ್ಲ ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ನ್ ಹೊಡಿತಲ್ಲ, ಅವನಿಗೆ ತಾಗ್ತಲ್ಲ. ಓ ಹಿಂಗೆ ಅಲ್ಲಿ ನೆನಪಾಯ್ತು. ಆಗ ನನ್ ತಂಗಿಗೆ ಹಿಂಗ್ ಏಟ್ ಆಯ್ತು ಅಂತ ಅರ್ಥ ಮಾಡ್ಕೊಂಡಿ. ಆಗ ಹೋಗಿ ತಿರ್ಗಾ ಕೇಳಿದ್ರಂತ. ನಂಗೆ ಹೇಳಕ್ ನಂಗೆ ಯಾರಿದ್ದರು? ಯಾರು ಇಲ್ಲಿ ಒಂದ್ ಕೊಡ್ತವ್ರು ಸಂಬಂಧಿಕರು ಯಾರು ಇಲ್ಲ. ಒಬ್ಳೆ ಹೆಣ್ಮಕ್ಳು ನಾನು. ನೀನು ಒಬ್ಳಿ, ಅದಕ್ಕೆ ಅವ್ರಿಗೆ ಸದ್ರ ಆಯ್ತು ಕಣವ. ಒಬ್ಳೆ ನಾನು. ಏನ್ ಮಾಡೋಣ? ಅವಳು ಬೇಡ, ಕಟ್ಟುವ ಸುಖ ಅನ್ಭೋಗ್ಸವ ಅಷ್ಟೇ. ಹಂಗೆ ಅನ್ಕೊಂಡಿದೀನಿ ಇವಾಗ. ಕಷ್ಟನೋ ಸುಖನೋ ಆರಾಮಾಗಿರ್ತೀನಿ. ಕೊಟ್ಟ ಮೇಲೆ ಬಾಳ್ಬೇಕನವ ಅಷ್ಟೇ. ಹೊಂಟೋದ್ರೆ ಜನ ಆಡ್ಕತಾರೆ. ಗಂಡನ್ ಬಿಟ್ಬಿಟ್ಟು ಹೊಂಟು ಬಂದ್ಲು, ಗುಟ್ಟಲ್ಲಿ ಹೋಗ್ಬಿಡ್ಬೇಕು ಅಂತ ಜನ ಆಡ್ಕತಾರ. ಅಕ್ಕಪಕ್ಕ ಗುಟ್ಟಲ್ಲಿ ಯಾರಿಗೂ ಗೊತ್ತಿಲ್ದಂಗ ಹೋಗ್ಬಿಟ್ರೆ ಅವಮಾನ. ಅವೆಲ್ಲ ಸರಿಗಿಲ್ಲ ಅವೆಲ್ಲ. ಗೊತ್ತಿಲ್ದಂಗ ಹೋದ್ರೆ ಏನೋ ಕಳ್ತನ ಮಾಡಿದ್ಲು ಹೊಂಟೋದ್ಲು ಅಂತಾರೆ. ಕೆಟ್ಟ ಹೆಸರು ಬರ್ತದೆ. ಆಗ ನಾಕ್ ಚಂದ ಹೇಳಿ ಕೂತ್ಕೊಂಡ್ ಮಾತಾಡ್ಬೋದೇ ನೀನು? ಇಲ್ಲ, ಆಗಲ್ಲ. ಮತ್ತೆ ಗೌರವ ಕಮ್ಮಿ ಅಷ್ಟೇ. ಇದಾಯ್ತಾ? ಆಯ್ತು. ಇವಾಗ ಬಸಿಬೇಕು. ಬೆಂದಾಯ್ತು. ಕೈಲಿ ಮುಟ್ಟಾರೆ. ಅಮ್ಮ ಚೆನ್ನಾಗೈತೆ. ದಬಾಕ್ ಅನ್ನೋದು ಹುಷಾರಾಗಿ. ಈಗ ಬಸ್ಬಿಡುವ. ಸೊಪ್ಪು ಒಳ್ಳೇದ ಆರೋಗ್ಯಕ್ಕೆ. ನುಗ್ಗೆ ಸೂಪರ್ ಆಗೈತಾ? ಬೆಂದದೆ. ಬೆಂದದೆ. ಸೊಪ್ಪು ಹಿಂಗೆ ತಿನ್ಬೋದಾ? ತಿನ್ಬೋದು, ಸೂಪರ್ ಆಗಿರ್ತದೆ. ಕೋಣೆಲ್ ತಿನ್ಕಂದ್ಲಿ ಬೇಯ್ತಾ ಅನ್ಲಿ ಅಂತ ಅತ್ತೆ ಮಾವ. ಏನೇನು? ಕೋಣೆಲ್ ತಿಂದ್ಲು ಕೊಳ್ಕಿ ಅಂತಾರೆ. ಕೋಣೆ ತಿನ್ಲು ಕೊಳಕೆ ಅಂದಾರ? ಯಾಕೆ ತಿನ್ಬಾರ್ದು ಕೋಣೆ ಮನೇಲಿ? ಕೋಣೆ ಮನೇಲಿ ಅಂದ್ರೆ ಅಡ್ಗೆ ಮನೇಲಿ ತಿನ್ಬಾರ್ದು. ಎಣ್ಣೆ ಇನ್ನೇನು? ಯಾಕೆ ತಿನ್ಬಾರ್ದು? ತಿಂದು ಎಂಜಿಲ್ ಪಂಜಿಲ್ನೆಲ್ಲ ಗಂಡ ಮಾವನ್ಗೆ ಅತ್ತೆ ಮಾವನ್ಗೆ ಕರೆ. ಎಂಜಿ ಅಲ್ಲ, ಟೇಸ್ಟ್ ನೋಡೋದು. ಚೆನ್ನಾಗಿದ್ರೆ ಅವ್ರಿಗೆ ಇಕ್ಕೋದಿಲ್ಲ ಅಂದ್ರೆ ನಾಯಿಗೆ ಹಾಕೋದು. ಅವೆಲ್ಲ ಮಾಡ್ಬಾರ್ದು.
ಬಸ್ಕೊಳ್ಬೇಕು ಹಿಂಗೆ. ಬಸಿಬೇಕು. ಬಸ್ಸಾರು ಅನ್ನೋದು ಯಾತಕ್ಕಾಯ್ತು? ಬಸ್ಸಾರು ಅಂದ್ರೆ ಬಸ್ಸಿಯೋ ಸಾರು ಅಂತ. ಬಸ್ಬಿಟ್ಟು ಅದ್ ಬೇರೆ ಸಪ್ರೇಟ್, ಇದು ಬೇರೆ ಸಪ್ರೇಟ್. ಓ, ಈಗ ಅದಷ್ಟೇ ಬಸ್ಸಾರು ರೆಡಿ. ಈಗ ಅನ್ನ ಕಕ್ಕೊಂಡ್ ತಿನ್ನೋದು. ಮುದ್ದೆ ಅನ್ನ ಎಲ್ಲ. ಇವಾಗ ಅದೇನಾ ಬಸ್ಸಾರು? ಅದಕ್ಕೆ ಹಾಕ್ಬೇಕಾ? ಒಣಮೆಣಸಿನ್ಕಾಯಿ ಹಾಕಿದ್ರಿ, ಈರುಳ್ಳಿ ಹಾಕಿದ್ರಿ, ಬೆಳ್ಳುಳ್ಳಿ ಹಾಕಿದ್ರಾ? ಇವಾಗ ಟಮಾಟೆ ಹಣ್ಣು ಬೇಯಿಸಿದ್ನಲ್ಲ, ಟಮಾಟೆ ಹಣ್ಣು ಖಾರದ ಪುಡಿನೂ ಹಾ, ಆಮೇಲೆ ಅದೆಲ್ಲ ಒಗ್ಗರಣೆ ಬೆಂದ ಮೇಲೆ ಅದ್ ಜೊತೆ ಗುಯ್ದು ಬಿಟ್ರೆ ಅದು ಬಸ್ಸಾರ. ಓಕೆ, ಹಾಕಿ. ಅದ್ ಬೇಯ್ಬೇಕು. ಬೆಂತು. ಈರುಳ್ಳಿ ಬೇಯ್ಬೇಕು. ಹಾ, ಬೆಂದಿದೆ. ಈಗ ಅವಾಗ್ಲೇ ಟೊಮೆಟೊ ಹಣ್ಣು ಇಟ್ಟಿದ್ರಲ್ಲ ಅದನ್ನ, ಅದಕ್ಕೆ ಸಾಂಬಾರ್ ಪುಡಿ, ಟೊಮೆಟೊ ಹಣ್ಣಿಗೆ ಸಾಂಬಾರ್ ಪುಡಿ ಹಾಕಿ ಮಿಕ್ಸ್ ಮಾಡಿರೋದು. ಹ್ಮ್. ಈಗ ಒಳಗಡೆ ಬಗ್ಗಿಸ್ತೀವಿ. ಕೊಡಿ. ಪುರಿ ತಗೊಳ್ತಾ ಇದೆ, ಬಗ್ಗಿಸ್ತೀವಿ. ಉಂಟ್ಕತ್ತದೆ. ಇದೇ ಬಸ್ಸಾರಾ? ಉಪ್ಸಾರು ಆಯ್ತಮ್ಮ? ಬಸ್ಸಾರು. ಅಯ್ಯೋ ಬಸ್ಸಾರು, ಅದನ್ನ ಇನ್ನೂ ಹಾಕ್ರಿ. ನೀರಾ ಯಾರು ಕುಡ್ದಾರು? ನಾನೇ ಕುಡಿತೀನಿ. ತಕೊಂಡೋಗಿ ಬೆಂಗ್ಳೂರ್ ನಿನ್ ಗಂಡನ್ ಬಿಟ್ಕೊಡು. ಎಲ್ಲಾನು ಕಲ್ತಿದ್ಯಲ್ಲ, ಇನ್ ಯಾಕವಂಗ್ ಅಟ್ಟಾಡ್ಸ ನಿನ್ನ ಪಾಪ. ತೆಗಿ ಸರಿಗಿಲ್ಲ ಅವನ್ ಬುದ್ಧಿ. ಅದಕ್ಕೆ ನೀ ಮುಂದೆ ದಾರಿ ಹಿಡಿತೀನಿ ಅನ್ನೋದು. ಅಂತವ್ರಿಗೆ ಮಾಡ್ಲೇಬೇಕು ಅನಿಸ್ತದೆ. ನೋಡ್ದ ಅಜ್ಜಿನ ನೆಗ್ತಾರ ಆಮೇಲೆ ಎಲ್ಲ. ಚೆನ್ನಾಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಡ್ತೀನಿ. ನುಗ್ಗೆ ಸೊಪ್ಪಿನ ಬಸ್ಸಾರು. ಅಯ್ಯೋ, ಗಂಟ್ಲು ಚುಟ್ಟೋದದು. ಹುಷಾರ ಅಜ್ಜಿ, ಸೂಪರ್ ಆಗೈತೆ ಅಜ್ಜಿ. ಈಗ ನಿನ್ ಗಂಡನ್ ತಕೋ ಕೊಡು. ಅದ್ ಯಾಕೆ ಬೋದನು, ಅದ್ ಯಾಕೆ ಆಡನು, ಅದ್ ಯಾಕೆ ಮಕ್ಳಾಗಲ್ಲ, ಬರೀ ನುಗ್ಗೆಕಾಯಿನೇ ತಿನ್ನಿಸ್ತಿದಲ್ಲ, ಇವಾಗ ನುಗ್ಗೆ ಸೊಪ್ಪು ತಿನ್ಸು. ಅಷ್ಟು ಕದೆ ಆಯ್ತವೆ ಮಕ್ಳು. ಅದಷ್ಟು ಕದೆ ಆದದೆ. ನಿನ್ ಗಂಡ ತಿಂದಾದ್ಮೇಲೆ ನನಗ್ ಫೋನ್ ಮಾಡಿ ಹೇಳು ಹೆಂಗದೆ ಅಂತ ಹೇಳ್ತೀನಿ. ಸೂಪರ್ ಆಗೈತಾ? ಸೂಪರ್ ಅಜ್ಜಿ, ಸೂಪರ್. 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 ಸಖತ್ತಾಗದೆ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಎತ್ತಾಗೂ ಬಿಡಲ್ಲ, ಬುಡಿ ಪಟ್ ಮಡಿಕತ್ತಾನೆ.